ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಕರ್ಣಿಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಇದು ತುಂಬ ಈಸಿ ಮತ್ತು ಸಿಂಪಲ್ ಮೆಥಡ್ ಕೂಡ. ಈ ಕರ್ಣಿಕಾಯಿ ನೋಡೋದಕ್ಕೆ ಸೇಮ್ ನಿಂಬೆಹಣ್ಣಿನ ಥರನೇ ಕಾಣುತ್ತೆ, ಆದರೆ ಗಾತ್ರ ಮತ್ತು ರುಚಿ ಬೇರೆ ಬೇರೆ ಅಷ್ಟೇ. ನೋಡೋದಕ್ಕೆ ನಿಂಬೆಹಣ್ಣು ಚಿಕ್ಕದಾಗಿರುತ್ತೆ, ಇದು ದೊಡ್ಡದಾಗಿರುತ್ತೆ. ನಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಕಿದ ಮೇಲೆ 3 ರಿಂದ 6 ತಿಂಗಳವರೆಗೂ ಇಟ್ಟರೂ ಕೂಡ ತಿನ್ನೋದಕ್ಕೆ ಆಗೋದಿಲ್ಲ. ಆದರೆ ಕರ್ಣಿಕಾಯಿ ಉಪ್ಪಿನಕಾಯಿನ ಹಾಕಿದ ಮೇಲೆ 2 ಅಥವಾ 3 ದಿನದೊಳಗನೆ ನಾವು ಆರಾಮಾಗಿ ತಿನ್ನೋದಕ್ಕೆ ಯೂಸ್ ಮಾಡ್ಕೋಬೋದು. ಇದನ್ನು ನಾವು ಕರ್ಣಿಕಾಯಿ ಅಂತ ಕರಿತೀವಿ, ಆದರೆ ಇದಕ್ಕೆ ಬೇರೆ ಬೇರೆ ಹೆಸರು ಕೂಡ ಇದೆ. ಆದರೆ ನನಗೆ ಗೊತ್ತಿರೋದು ಕರ್ಣಿಕಾಯಿ ಅಂತ ಮಾತ್ರ. ನಿಮ್ಗೆ ಯಾರಿಗಾದರೂ ಕರ್ಣಿಕಾಯಿ ಬೇರೆ ಬೇರೆ ಹೆಸರು ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಕರ್ಣಿಕಾಯಿನ ಮೊದಲು ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳಿ. ಮೊದಲು ತೀರಾ ಚಿಕ್ಕದಾಗಿ ಬೇಡ, ತೀರಾ ದೊಡ್ಡದಾಗೂ ಬೇಡ, ತಿನ್ನೋದಕ್ಕೆ ಕರೆಕ್ಟ್ ಮೀಡಿಯಮ್ ಸೈಜ್ ಒಳಗೆ ಇರಲಿ. ಆಮೇಲೆ ಇದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕಬೇಕು. ಯಾಕಂದರೆ ಇದನ್ನು ನಾವು ಬೆಲ್ಲ ಹಾಕಿ ಕುದಿಸೋದ್ರಿಂದ ಇದು ಉಕ್ಕುತ್ತೆ, ಕೆಳಗೆ ಉಕ್ಕಿ ಚೆಲ್ಲುತ್ತಾ. ಅದಕ್ಕಾಗಿ ನಾವು ಸ್ವಲ್ಪ ದೊಡ್ಡ ಪಾತ್ರೆಯೊಳಗೆ ಹಾಕಿ ಕುದಿಸ್ಕೋಬೇಕು. ನೋಡಿ, ಮೊದಲು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಎಲ್ಲದನ್ನು ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಹುಳಿಯಾಗಿ ಮತ್ತು ಕಹಿ ಕೂಡ ಇರುತ್ತೆ. ಈ ರೀತಿಯಾಗಿ ಎಲ್ಲಾನು ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಈಗ ಇದನ್ನೆಲ್ಲ ಒಂದು ದೊಡ್ಡ ಪಾತ್ರೆಗೆ ಎತ್ತಿಟ್ಕೊಳ್ಳಿ. ನೋಡಿ, ಈಗ ಸೇಮ್ ನಿಂಬೆಹಣ್ಣಿನ ಥರನೇ ಇದೆ, ಆದರೆ ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ ಇದು. ಈಗ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಬೆಲ್ಲನ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ನಾವು 20 ಕರ್ಣಿಕಾಯಿ ಹಾಕೋದ್ರಿಂದ 6.5 kg ಬೆಲ್ಲ ಹಾಕಿದ್ದೀವಿ. ಸೊ ನೀವು ಎಷ್ಟು ಹಾಕ್ತೀರಿ ಅದರ ಮೇಲೆ ಆ ಕ್ವಾಂಟಿಟಿ ತಕ್ಕಂತೆ ನೀವು ಬೆಲ್ಲನ ಹಾಕ್ಕೋಬೋದು. ಈಗ ಒಲೆ ಮೇಲೆ ಈ ರೀತಿ ದೊಡ್ಡ ಪಾತ್ರೆಯೊಳಗೆ ಹಾಕಿಬಿಟ್ಟು ಇಟ್ಕೊಳ್ಳಿ. ಈ ರೀತಿ ಒಲೆ ಮೇಲಿಟ್ಟು ಕುದಿಸ್ಕೊಳ್ಳೋದ್ರಿಂದ ಕರ್ಣಿಕಾಯಿಲಿರ್ತಕ್ಕಂಥ ರಸ ಏನಿರುತ್ತಲ್ಲ ಅದೆಲ್ಲನೂ ಬಿಟ್ಕೋತಾ ಹೋಗುತ್ತೆ. ಆಮೇಲೆ ಬೆಲ್ಲ ಏನು ಕರಗ್ತಾ ಆಣಾಗ್ತಾ ಹೋಗುತ್ತೆ. ಬೆಲ್ಲನ ಜಜ್ಜಿಬಿಟ್ಟು ಹಾಕೊಳ್ಳಿ. ನೋಡಿ, ಈಗ ಕುದಿ ಬರ್ತಾ ಇದೆ. ನೋಡಿ, ಈಗ ನೀರು ಆಗ್ತಾ ಇದೆ. ಎಲ್ಲ ಕೆಳಗೆಲ್ಲ ನೀರು ಬಿಟ್ಕೊತಿದೆ. ಈಗ ಕರ್ಣಿಕಾಯಿದು ಏನು ರಸ ಇದೆಯಲ್ಲ ಅದೆಲ್ಲನೂ ಈ ರೀತಿಯಾಗಿ ನೀರಾಗಿ ಬಿಟ್ಕೊಳ್ತಾ ಇದೆ. ಸ್ವಲ್ಪ ಈ ರೀತಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ತಳ ಅಂಟ್ಕೋಬಾರ್ದಲ್ವ. ಸ್ವಲ್ಪ ನೀರು ಬಿಟ್ಟ ಮೇಲೆ ಅದು ಯಾವುದೇ ಕಾರಣಕ್ಕೂ ತಳ ಅಂಟ್ಕೊಳ್ಳೋದಿಲ್ಲ. ಆಮೇಲೆ ತಾನೇ ಕುದಿತಾ ಹೋಗುತ್ತೆ. ನೋಡಿ, ಈಗ ಪೂರ್ತಿಯಾಗಿ ಎಲ್ಲಾನು ಕರಗಿ ಹೋಗಿದೆ ಬೆಲ್ಲ. ನೋಡಿ, ಅಷ್ಟು ನೀರಾಗಿದೆ. ಕಂಪ್ಲೀಟಾಗಿ ನೀರಿನಲ್ಲಿ ಕರ್ಣಿಕಾಯಿ ಹಾಕಿದಂಗೆ ಆಗಿಬಿಟ್ಟಿದೆ. ಇವಾಗ ಈ ರೀತಿ ಆದಮೇಲೆ ಅದು ಕುದಿತಾ ಗಟ್ಟಿ ಆಗ್ತಾ ಹೋಗುತ್ತೆ. ನೋಡಿ, ಈಗ ಈ ರೀತಿಯಾಗಿ ಉಕ್ಕು ಬರೋದ್ರಿಂದ ಸ್ವಲ್ಪ ಜಾಸ್ತಿ ನಾವು ದೊಡ್ಡ ಪಾತ್ರೆ ಒಳಗೆ ಹಾಕೊಂಡ್ರೆ ಉಕ್ಕು ಬರೋದಿಲ್ಲ. ನೋಡಿ, ಈಗ ಕುದೀತಾ ಇದೆ. ಇದು ಕುದೀತಾ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ನೋಡಿ, ಯಾವ ರೀತಿಯಾಗಿ ಕುದೀತಾ ಇದೆ.
ಈ ರೀತಿಯಾಗಿ ಅದು ಚೆನ್ನಾಗಿ ಕುದಿಬೇಕು. ಈ ರೀತಿ ಕುದಿಯೋದ್ರಿಂದ ಕರ್ಣಿಕಾಯಿ ನಾವು ಬೇಗ ತಿನ್ಬೋದು. ಕಂಪ್ಲೀಟಾಗಿ ಅದು ಕುದಿಯುವಾಗಲೇ ಮೆತ್ತಗಾಗಿರುತ್ತೆ. ನಾವು ಸ್ವಲ್ಪ ಜಾಸ್ತಿ ಉಪ್ಪಿನಕಾಯಿ ಹಾಕೋದ್ರಿಂದ ನಾವು 2 ಪಾತ್ರೆಯೊಳಗೆ ಇಟ್ಕೊಂಡು ಹಾಕೊಳ್ತಾ ಇದ್ದೀವಿ. ನಾವು ಇದನ್ನು 2 ವರ್ಷದವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿಂತೀವಿ, ಏನೂ ಹಾಳಾಗೋದಿಲ್ಲ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ ಉಪ್ಪಿನಕಾಯಿ. ನೋಡಿ ಈಗ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅದು ಕುದ್ದು. ನೀವು ಒಂದು ವೇಳೆ ಪಾತ್ರೆನ ಒಲೆ ಮೇಲೆ ಇಟ್ಕೋಬೇಕು ಅಂತಂದರೆ ತಳಕ್ಕೆ ಮೊದಲು ಸಾಬೂನು ಪುಡಿ ಮತ್ತು ಎಣ್ಣೆನ ಮಿಕ್ಸ್ ಮಾಡಿಬಿಟ್ಟು, ಅಂದರೆ ಅಡುಗೆ ಎಣ್ಣೆ ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿಬಿಟ್ಟು ತಳಕ್ಕೆ ಹಚ್ತಾ ಹೋಗಿ ವಾಪಸ್ ಏನು ಕಪ್ಪಾಗಿರುತ್ತಲ್ಲ ಅದು ಬೇಗ ತೊಳೆದ ತಕ್ಷಣ ಹೋಗುತ್ತೆ. ಒಂದು ವೇಳೆ ಅದು ಆಗದೆ ಹೋದರೆ ಒಲೆಯಾಗಿರ್ತಕ್ಕಂಥ ಬೂದಿ ಏನಿರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಒಂಥರ ರಾಡಿ ಥರ ಮಾಡ್ಕಿಶನ್ ರೀತಿ ಕಂಪ್ಲೀಟಾಗಿ ನಾವು ತೊಗೊಳ್ಳೋ ಪಾತ್ರೆಗೆ ಕಂಪ್ಲೀಟಾಗಿ ಸವರಬೇಕು ಕೆಳಕ್ಕೆಲ್ಲ. ಈ ರೀತಿ ಮಾಡೋದ್ರಿಂದನೂ ಕೂಡ ತಳಕ್ಕೆ ಹತ್ತಿದೆಲ್ಲ ಏನು ಮಸಿ ಇರುತ್ತಲ್ಲ ಅದೆಲ್ಲನೂ ಹೋಗುತ್ತೆ. ನೋಡಿ ಈಗ ಎಷ್ಟು ಗಟ್ಟಿ ಆಗ್ತಾ ಕಂಪ್ಲೀಟಾಗಿ ಗಟ್ಟಿ ಆಗ್ತಾ ಹೋಗ್ತಾ ಇದೆ. ಆವಾಗಲೇ ಎಷ್ಟು ನೀರಾಗಿತ್ತು, ಇವಾಗ ನೋಡಿ ಗಟ್ಟಿ ಆಗ್ತಾ ಇದೆ. ಬೆಲ್ಲದ ಆಣ ಆಗ್ತಾ ಇದೆ ಈಗ ಇದು ಕಂಪ್ಲೀಟ್ ಆಗಿದೆ. ಪೂರ್ತಿಯಾಗಿ ಗಟ್ಟಿಯಾಗೋವರೆಗೂ ಕೂಡ ಒಲೆ ಮೇಲಿಟ್ಟು ಕುದಿಸೋದಕ್ಕೆ ಹೋಗ್ಬೇಡಿ, ಯಾಕಂದರೆ ಇದು ನಾವು ವರ್ಷಗಟ್ಟಲೆ ಇಡ್ತೇವಲ್ಲ ಆಗ ಕರ್ಣಿಕಾಯಿ ಎಲ್ಲ ರಸನೂ ಹೀರ್ಕೋತಾ ಹೋಗುತ್ತೆ. ಗಟ್ಟಿ ಆಗಿಬಿಟ್ರೆ ಒಂಥರ ಪೆಂಟಿ ಈ ಥರ ಆಗಿಬಿಡುತ್ತೆ, ಅಂಟಾಗಿರುತ್ತೆ. ಈ ರೀತಿಯಾಗಿದ್ರೆ ಸ್ವಲ್ಪ ರಸ ಇರುತ್ತೆ, ತಿನ್ನೋದಕ್ಕೂ ಕೂಡ ಟೇಸ್ಟ್ ಆಗಿರುತ್ತೆ. ನೋಡಿ ಈಗ ಕಂಪ್ಲೀಟ್ ಆಗಿದೆ. ಆಗಿದ್ದು ಕೂಡ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಸ್ವಲ್ಪ ಗಟ್ಟಿಯಾಗಿ ಬಂದುಬಿಡುತ್ತೆ. ಕರ್ಣಿಕಾಯಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ ಈಗ ಪೂರ್ತಿಯಾಗಿ ಆಗಿದೆ. ಕೆಳಗಿಳಿಸಿದ್ದೀವಿ ನಾವೀಗ. ಇದು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಬಿಟ್ಬಿಡ್ಬೇಕು ಅಷ್ಟೇ. ನೋಡಿ ಈಗೆಲ್ಲ ಆಗಿದೆ. ಪೂರ್ತಿಯಾಗಿ ತಣ್ಣಗಾಗೋವರೆಗೂ ನಾವು ಇದನ್ನ ರೆಸ್ಟ್ ಮಾಡಬೇಕು. ಈ ಉಪ್ಪಿನಕಾಯಿ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಇದು ತಣ್ಣಗಾಗಿದೆ. ಇದಕ್ಕೆ ನಾವು ಅಚ್ಕಾರದ ಪೌಡಿ ಹಾಕಬೇಕು. ಅಚ್ಕಾರ ಹಾಕೋದ್ರಿಂದ ಸ್ವಲ್ಪ ಲೈಟಾಗಿ ಹಾಕಿ ಅಚ್ಕಾರದ ಪುಡಿನ ನೀವು, ಯಾಕಂದರೆ ಉಪ್ಪಿನಕಾಯಿಗೆ ತೀರ ಜಾಸ್ತಿ ಖಾರ ಇದ್ದರೂ ಕೂಡ ಟೇಸ್ಟ್ ಅನಿಸೋದಿಲ್ಲ. ಸ್ವಲ್ಪ ಖಾರ ಲೈಟಾಗೇ ಇರಬೇಕು ಉಪ್ಪಿನಕಾಯಿಗೆ. ನಾವು ಜಾಸ್ತಿ ಹಾಕೋದ್ರಿಂದ 3 ರಿಂದ 4 ಸ್ಪೂನ್ದಷ್ಟು ಅಚ್ಕಾರದ ಪುಡಿ ಹಾಕ್ತಾಯಿದ್ವಿ. ನೆಕ್ಸ್ಟ್ ಇದಕ್ಕೆ ಉಪ್ಪನ್ನು ಹಾಕಬೇಕು. ನೋಡಿ ಯಾವ ರೀತಿ ಸ್ವಲ್ಪ ಹಿಂಗೆ ಜ್ಯೂಸಿಯಾಗೇ ಇರಬೇಕು, ತೀರಾ ಗಟ್ಟಿಯಾಗಿ ಕೂಡ ಇರಬಾರ್ದು. ಈಗ ಉಪ್ಪನ್ನು ಹಾಕಿ, ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ. ನೀವು ಉಪ್ಪಿನಕಾಯಿ ಹಾಕಿ ಟೇಸ್ಟ್ ನೋಡುವಾಗ ಮೊದಲು ನಿಮ್ಮ ನಾಲಿಗೆಗೆ ಉಪ್ಪಿನ ರುಚಿ ಗೊತ್ತಾಗಬೇಕು. ಯಾವಾಗಲೂ ಉಪ್ಪು ಜಾಸ್ತಿ ಹಾಕೋದ್ರಿಂದ ಉಪ್ಪಿನಕಾಯಿ ಟೇಸ್ಟಿಯಾಗಿರುತ್ತೆ. ಹಾಗಂತ ಜಾಸ್ತಿ ಉಪ್ಪು ಕೂಡ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ನಾವು ನೆಕ್ಕಿದಾಗ ಉಪ್ಪು ಅನ್ನಿಸ್ಬೇಕು ಅಷ್ಟೇ. ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ, ಜೀರಿಗೆನೂ ಕೂಡ ನೋಡಿಕೊಂಡು ಹಾಕ್ಕೊಳ್ಳಿ ನಿಮ್ಮ ಟೇಸ್ಟ್ ಇರ್ತಕ್ಕಂತೆ. ಆ್ಯಕ್ಚುಲಿ ಉಪ್ಪಿನಕಾಯಿ ಫ್ಲೇವರ್ ಟೇಸ್ಟ್ ಚೆನ್ನಾಗಿರ್ಬೇಕಂದ್ರೆ ನಾವು ಜೀರಿಗೆನ ಜಾಸ್ತಿನೇ ಹಾಕಬೇಕು. ನೆಕ್ಸ್ಟು ಬೆಳ್ಳುಳ್ಳಿನ ಕೆಲವೊಬ್ಬರು ಹಾಗೇ ಹಾಕಿಬಿಡ್ತಾರೆ. ಆದರೆ ಈ ರೀತಿ ಜಜ್ಜಿಬಿಟ್ಟು ಹಾಕೋದ್ರಿಂದ ಕರ್ಣಿಕಾಯಿಯೊಳಗೇನು ರಸ ಇರುತ್ತಲ್ಲ ಅದೆಲ್ಲ ರಸನೂ ಬೆಳ್ಳುಳ್ಳಿಯೊಳಗೆ ಹೀರ್ಕೊಳ್ಳುತ್ತೆ. ಇದರಿಂದ ನಾವು ಉಪ್ಪಿನಕಾಯಿ ತಿನ್ನುವಾಗ ಬೆಳ್ಳುಳ್ಳಿ ಬಾಯಿ ಸಿಕ್ಕಾಗ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ.
ಈ ರೀತಿಯಾಗಿ ಹಾಕ್ಕೊಳ್ಳಿ. ಹಾಕಿಬಿಟ್ಟು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಈ ಉಪ್ಪಿನಕಾಯಿನ ಒಂದು ವರ್ಷ ಏನು 2 ವರ್ಷದವರೆಗೂ ಕೂಡ ನಾವು ಯೂಸ್ ಮಾಡ್ತೀವಿ. ಯಾವುದೇ ಥರದಿಂದನೂ ಅದು ಹಾಳಾಗಿರೋದಿಲ್ಲ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮಾಮೂಲಿಯಾಗಿ ಹಾಕೋ ಎಲ್ಲ ಉಪ್ಪಿನಕಾಯಿಗಿಂತಲೂ ಈ ಉಪ್ಪಿನಕಾಯಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಸರ್ತಿ ಈ ಥರ ಹಾಕಿ ನೋಡಿ, ನೀವೇ ಮತ್ತೆ ಮತ್ತೆ ಹಾಕಿ ತಿಂತಾ ಹೋಗ್ತೀರಾ. ನೋಡಿ ಈ ರೀತಿಯಾಗಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನು ಒಂದು ಡಬ್ಬಿಗೆ ತುಂಬಿಡಿ. ಸೊ ಪ್ಲಾಸ್ಟಿಕ್ ಡಬ್ಬಿ ಆಗಿರ್ಬೋದು ಅಥವಾ ನೀವು ಗ್ಲಾಸ್ ಅಥವಾ ಬೇರೆ ಯಾವುದಾದ್ರೂ ಡಬ್ಬಿ ಒಳಗಾದ್ರೂ ತುಂಬಿಕೊಳ್ಳಿ. ಆದರೆ ಏರ್ ಟೈಟ್ ಕಂಟೈನರ್ ಒಳಗೆ ತುಂಬಿಕೊಳ್ಳಿ. ಯಾಕೆ ಇಲ್ಲ ಅಂತಂದರೆ ಉಪ್ಪಿನಕಾಯಿ ಹಾಳಾಗುತ್ತೆ. ನೋಡಿ ಈ ರೀತಿಯಾಗಿ ಎಲ್ಲದನ್ನು ನೀಟಾಗಿ ತುಂಬ್ಕೊಂಡು ಇಟ್ಕೊಂಡ್ಬಿಡಿ. ನಾವು ಒಂದು ಸರ್ತಿ ಉಪ್ಪಿನಕಾಯಿ ಹಾಕಿದರೆ 1 ವರ್ಷ ಅಥವಾ 2 ವರ್ಷದವರೆಗೂ ಕೂಡ ಅದನ್ನೇ ಯೂಸ್ ಮಾಡ್ತೀವಿ. ನೋಡಿ, ನೋಡೋದಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಉಪ್ಪಿನಕಾಯಿ. ನೋಡಿ ನಮಗೆ ಈಗ 3 ಡಬ್ಬಿ ಅಷ್ಟಾಗಿದೆ ಉಪ್ಪಿನಕಾಯಿ. 20 ಕಾಯಿ ಹಾಕಿದ್ದೀವಿ. ಸೊ ನಾವು 2 ಡಬ್ಬಿನ ನಾವು ಕಡೆಗೆ ಸ್ಟೋರ್ ಮಾಡಿ ಇಟ್ಕೋತೀವಿ. ಮತ್ತು 1 ಡಬ್ಬಿ ಒಳಗೆ ಏನದ ಕಡೆಗೆ ಸಪ್ರೇಟಾಗಿ ನಾವು ತಿನ್ನೋದಕ್ಕೆ ಯೂಸ್ ಮಾಡ್ಕೋತೀವಿ. ಪದೇ ಪದೇ ಅದರೊಳಗೆ ಕೈ ಹಾಕಿ ತಗೊಳ್ಳೋದ್ರಿಂದ ಉಪ್ಪಿನಕಾಯಿ ಹಾಳಾಗುತ್ತೆ. ಹಾಗಾಗಿ ನಾವು ಸಪ್ರೇಟಾಗಿ 1 ಡಬ್ಬಿಗೆ ಎತ್ತಿಟ್ಕೊಂಡ್ಬಿಡಬೇಕು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.